ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬ್ರೈಡಲ್ ಬೀಡ್ಸ್ ಕುಚ್ಚು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ತುಂಬ ಸ್ಮಾಲ್ ಬೀಡ್ ಇಲ್ಲ, ಸ್ವಲ್ಪ ದೊಡ್ಡ ಬೀಡ್ ತೊಗೊಂಡಿದ್ದೀನಿ. ಈಗ ಇದಕ್ಕೆ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನು ಒಂದು ಸೂಜಿಗೆ ಸ್ಟಿಚಿಂಗ್ ಥ್ರೆಡ್ನ ಸ್ವಲ್ಪ ದಾರ ತೊಗೊಂಡು ಗಂಟು ಹಾಕ್ಕೊಂಡು ನಾನು ನಾರ್ಮಲ್ ಕುಚ್ಚು ದಾರಕ್ಕೆ ನಾನು ಈ ಥರ ಬೀಡ್ಸ್ ಹಾಕೋತಾ ಇದ್ದೀನಿ. ನೋಡಿ, ಈ ಥರ ಬೀಡ್ಸ್ ಹಾಕ್ಕೊಂಡಾದ್ಮೇಲೆ ಇದಕ್ಕೆ ನಾನು ಇಲ್ಲಿ 1.25 ಇಂಚಷ್ಟು ಅಲ್ಲ 1.25 ಇಂಚಷ್ಟು ಇಷ್ಟು ಹೈಟ್ ಇರೋವಂಥದ್ದು ಏನಾದರೂ ನೀವು ರೊಟ್ಟು ಪ್ಯಾಡು ಆ ಥರದ್ದು ಏನಾದರೂ ಇದ್ದರೆ ಈ ಥರ ಕಟ್ ಮಾಡ್ಕೊಂಡು ನೀವು ಫಸ್ಟು ಒಂದು 3 ಲೇಯರಷ್ಟು ದಾರನ ಸುತ್ಕೋಬೇಕು. ಆಮೇಲೆ 50 ಬೀಡ್ಸ್ ಹಾಕ್ಕೋಬೇಕು ಲೆಕ್ಕ ಹಾಕ್ಕೊಂಡು. ಆ 3 ಲೇಯರ್ ದಾರನ ಬಿಟ್ಟು ಮತ್ತೆ 50 ಬೀಡ್ಸ್ ಲೆಕ್ಕ ಹಾಕ್ಕೊಂಡು ನೀವು ಕೌಂಟ್ ಮಾಡ್ಕೊಂಡು 50 ಬೀಡ್ಸ್ ಹಾಕ್ಕೋಬೇಕು. ತುಂಬಾ ಎಲಿಗೆಂಟು ಲುಕ್ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಡಿಸೈನು ಡಿಫ್ರೆಂಟಾಗೂ ಇರುತ್ತೆ. ನೋಡಿ, ಈ ಥರ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡ್ಕೋಬೇಕು. ನೀವು ಹ್ಯಾಂಡಲ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಗಟ್ಟಿ ಇರೋ ಪ್ಯಾಡು ಆ ಥರ ರೊಟ್ಟು ಏನಾದರೂ ಇದ್ದರೆ ತೊಗೊಂಡು ನೀವು ಕಟ್ ಮಾಡ್ಕೋಬೇಕು. ನಾನಿಲ್ಲಿ 50 ಥ್ರೆಡ್ ಬೀಡ್ಸ್ ಹಾಕಿ ಎಕ್ಸ್ಟ್ರಾ ಅದ್ರ ಮೇಲೆ 10 ದಾರ ಸುತ್ತುತ್ತಾ ಇದ್ದೀನಿ. ಒಟ್ಟು ಟೋಟಲಾಗಿ 63 ಥ್ರೆಡ್ ಆಗುತ್ತೆ ಸುತ್ಕೊಳ್ಳೋದು. ಯಾರ್ಯಾರು ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೇನಾದರೂ ಈ ಡಿಸೈನ್ ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇದೇ ಥರ ಡಿಫ್ರೆಂಟ್ ಕುಚ್ಚಸ್ಸು ನಿಮಗೆ ಹೇಳ್ಕೊಡ್ತೀನಿ. ನೋಡಿ, ಇವಾಗ ಈ ಥರ ಹೇಳ್ಕೊಂಡು ಅದನ್ನು ಸಮವಾಗಿ ಇಟ್ಕೋಬೇಕು. ಮೇಲ್ಗಡೆ ನೋಡ್ಕೋಬೇಕು, ನೀವು ಸ್ವಲ್ಪ ಸಮವಾಗಿ ಇಟ್ಕೊಂಡು ಈ ಥರ ಗಂಟು ಹಾಕ್ಕೋಬೇಕು. ತುಂಬ ದೂರ ಎಲ್ಲ ತುಂಬ ಅಂದರೆ ಜಾಸ್ತಿ ಗ್ಯಾಪ್ ಕೊಟ್ಟೆಲ್ಲ ಹಾಕ್ಕೋಬಾರ್ದು. ಸ್ವಲ್ಪ ಗ್ಯಾಪ್ ಕೊಟ್ಟು ನೀವು ಈ ಥರ ಹಾಕ್ಕೋಬೇಕು. ಸ್ವಲ್ಪ ಗ್ಯಾಪ್ ಕೊಡಬೇಕು, ಜಾಸ್ತಿ ತುದಿಲೂ ಹಾಕಬೇಡಿ. ಯಾಕಂದರೆ ಆಮೇಲೆ ನೀವು ಬೀಡ್ಸ್ ಹಾಕಬೇಕಾದ್ರೆ ಕಷ್ಟ ಆಗಿಬಿಡುತ್ತೆ. ನೋಡಿ, ಇವಾಗ ಈ ಥರ ನಾನು ಗಂಟು ಹಾಕ್ಕೊಂಡಿದ್ದಾಯಿತು. ಈಗ ಗಂಟು ಹಾಕ್ಕೊಂಡಾದ್ಮೇಲೆ ನಾನಿಲ್ಲಿ ನೋಡಿ ಈ ಥರ ಕುಚ್ಚು ಬರುತ್ತೆ. ಕುಚ್ಚು ಥರ ಡಿಫ್ರೆಂಟಾಗಿ ಇದಕ್ಕೆ ನಾನು 1/2 ಇಂಚಷ್ಟು ಅಂದರೆ ಇವಾಗ 1.25 ಇಂಚು ನಾನು ಅಲ್ಲಿ ತೊಗೊಂಡಿದ್ದೀನಿ. ಅಂದರೆ ಇಲ್ಲಿ ನಾನು 1.25 ಇಂಚಷ್ಟು ನಾನು ಇಲ್ಲಿ ಪ್ಯಾಡ್ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು ಇಲ್ಲಿ 100 ಎಳೆ ದಾರನ ಸುತ್ತಿಟ್ಕೋತಾ ಇದ್ದೀನಿ. 100 ಎಳೆ ದಾರನ ಸುತ್ತಿಟ್ಕೊಂಡು ಕಟ್ ಮಾಡ್ಕೋಬೇಕು. ಏನಕ್ಕೆ ಅಂದರೆ ಅದ್ರ ಮೇಲೆ ಬರೋ ಡಿಸೈನ್ಗೋಸ್ಕರ ನಾವು ಈ ಥರ ಮಾಡ್ಕೋಬೇಕು. ನೋಡಿ, ಈಗ ಕಟ್ ಮಾಡ್ಕೊಂಡು ಮಧ್ಯಕ್ಕೆ ಈ ಥರ ಇಟ್ಕೋಬೇಕು. ಸ್ಟಿಚಿಂಗ್ ಥ್ರೆಡ್ ಬರುತ್ತಲ್ಲ, ಸೇಮ್ ಕಲರೇ ಸ್ಟಿಚಿಂಗ್ ಥ್ರೆಡ್ ತೊಗೊಂಡು ನಾನು ಲಾಸ್ಟಲ್ಲಿ ಗಂಟು ಹಾಕಿದ್ದೀನಲ್ಲ ಅದ್ರ ಮಧ್ಯ ಗ್ಯಾಪಲ್ಲಿ ನಾವು ತೊಗೋಬೇಕು. ಹಿಂಗೆ ತೊಗೊಂಡು ಮಧ್ಯ ಎಳ್ಕೊಂಡು ಗಟ್ಟಿಯಾಗಿ ನೀವು ಮಧ್ಯಕ್ಕೆ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡ್ಕೊಂಡು ಇದಾದಮೇಲೆ ನೋಡಿ, ಹಿಂಗೆ ಮಧ್ಯದಲ್ಲಿ ಹೀಗೆ ಫಸ್ಟು ಮೇಲೆ ಇಡಬೇಕು. ಮೇಲಿಟ್ಟು ಮಧ್ಯಕ್ಕೆ ಸರಿಯಾಗಿ ಗ್ರಿಪ್ಪಾಗಿ ಇಟ್ಕೋಬೇಕು ಫ್ರೆಂಡ್ಸ್. ಗ್ರಿಪ್ಪಾಗಿ ಇಟ್ಕೊಂಡು ನೀವು ಈ ಥರ ಗಂಟು ಹಾಕ್ಕೋಬೇಕು. ಇಲ್ಲ ಅಂದರೆ ಕಷ್ಟ ಆಗಿಬಿಡುತ್ತೆ. ಫುಲ್ಲು ಗ್ರಿಪ್ಪಾಗಿರಬೇಕು. 2 ದಾರನೂ ಸೇರಿರಬೇಕು. 2 ದಾರನೂ ಸೇರಿದ್ರೇ ಗಂಟು ಹಾಕೋಕ್ಕಾಗೋದು ನೀವು. ನೋಡಿ, ಈಗ ಈ ಥರ ಬರುತ್ತೆ. ನೋಡ್ಕೊಂಡು ನೀವು ಆಮೇಲೆ ಸಮವಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ನಾನು ಈ ಥರ ಒಟ್ಟು ಟೋಟಲಾಗಿ 24 ಮಾಡ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಜಾಸ್ತಿ ಮಾಡ್ಕೋತೀನಿ ಅಂದರೆ ಮಾಡ್ಕೊಳ್ಳಿ. ಯಾಕೆ ಅಂದರೆ ನಾನಿಲ್ಲಿ 2 ಇಂಚಸ್ ಗ್ಯಾಪಷ್ಟು ತೊಗೊಂಡು 2 ಸೆಂಟಿಮೀಟರ್ ಗ್ಯಾಪಷ್ಟು ನಾನು ತೊಗೊಂಡು ನಾನಿಲ್ಲಿ ಬೀಡ್ಸ್ ಹಾಕಿ ದಾರನ ಹೊಲಿತಾ ಇದ್ದೀನಿ. ನೀವು ಬೇಕು ಅಂದರೆ 1 ಸೆಂಟಿಮೀಟರು ಬೇಕಾದ್ರೆ ತೊಗೋಬೋದು. ಬಟ್ ಏನಂದರೆ ನೀವು 2 ಸೆಂಟಿಮೀಟರ್ ಯಾಕೆ ತೊಗೋಬೇಕು ಅಂದರೆ ಈ ಡಿಸೈನು ಪಕ್ಕಕ್ಕೆ ಬೀಡ್ಸ್ಗೆ
ಟಚ್ ಆಗಿ ಅದು ಸಿಗಾಕೊಳ್ಳುತ್ತೆ ನೀವು ಸ್ಯಾರಿ ವೇರ್ ಮಾಡಿದಾಗ. ಸೊ ಹಾಗಾಗಿ ಇದನ್ನು 2 ಸೆಂಟಿಮೀಟರ್ಗೆ ಸ್ವಲ್ಪ ದೂರದಲ್ಲೇ ಹಾಕಿದ್ರೆ ಸೊ ಆ ಥರ ಏನೂ ಆಗಲ್ಲ. ಆ ಥರ ಏನು ಅಂದರೆ ಬೀಡ್ಸ್ ಎಲ್ಲ ಹಿಡ್ಕೊಳ್ಳೋದು ಆ ಥರ ಎಲ್ಲ ಇಲ್ಲ. ಸೊ ನಾನಿಲ್ಲಿ ಫಸ್ಟು ಸೇಮ್ ಪಲ್ಲು ಕಲರ್ ದಾರ ತೊಗೊಂಡು ಫಸ್ಟು ಬೀಡ್ಸ್ ಎಲ್ಲ 5 ಬೀಡ್ಸ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಫಸ್ಟು ಗಮ್ ಹಾಕಿ ಆಮೇಲೆ ಅದೆಷ್ಟಕ್ಕೆ ಬರುತ್ತೆ ಅಲ್ಲಿಗೆ ನಾನು ಬೀಡ್ಸ್ ಹಾಕ್ಕೊಂಡು ಫುಲ್ ಆ ಗ್ಯಾಪ್ ಫುಲ್ನ ನಾನಿಲ್ಲಿ ಹಾಕಿದ್ದೀನಿ ಬೀಡ್ಸು. ನೋಡಿ ಈಗ ಲಾಸ್ಟಲ್ಲಿ ಲಾಕ್ ಮಾಡ್ಕೊಂಡಿದ್ದೀನಿ. ನಾನು ಫಸ್ಟು ಪಲ್ಲು ಕಲರಲ್ಲಿ ಬೀಡ್ಸ್ ಹಾಕ್ಕೊಂಡಿದ್ದೀನಿ, ಆಮೇಲೆ ಬಾಡಿ ಕಲರಲ್ಲಿ ನಾನಿಲ್ಲಿ ಇದು ಮಾಡಿದ್ದೀನಿ.